ಪ್ರಾಸ್ತಾವಿಕ ನುಡಿಗಳನ್ನ ಆಡಿರ್ತಕ್ಕಂಥ ಡಾಕ್ಟರ್ ಶಿವಯೋಗ ಸ್ವಾಮಿಯವರು ಪ್ರಶಿಕ್ಷಣದಲ್ಲಿ ಮೊದಲ ಬಾರಿಗೆ ಯಾರು ಭಾಗವಹಿಸಿದರೆ ಇಂದು ಭಾಗವಹಿಸಲ್ಲ ಅನ್ನೋ ಕೈ ಎತ್ತಿಸಿದಾಗ ಕೇವಲ 3 ಜನ ಮಾತ್ರ ಕೈ ಎತ್ತಿದ್ದಾರೆ. ಅಂದ್ರೆ 99% ಎಲ್ಲರೂ ಕೂಡ ಅನುಭವಸ್ಥರೇ ಆಗಿದ್ರಿ, ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಲ್ಲವರೇ ಆಗಿದ್ರಿ. ನಮ್ಮ ಪಕ್ಷ ಒಂದು ಸಿದ್ಧಾಂತದ ಮೇಲೆ ಕಟ್ಟಿರ್ತಕ್ಕಂಥ ಪಕ್ಷ. ಎಲ್ಲರೂ ಕೂಡ ಇದುವರೆಗೂ ಪಕ್ಷವನ್ನು ನಡೆಸಿಕೊಂಡು ಹೋದಂಥವರು ನಮ್ಮ ತತ್ವ ಸಿದ್ಧಾಂತವನ್ನು ಬಿಟ್ಟು ಯಾರೂ ಕೂಡ ಹೋಗಿಲ್ಲ. ಆ ಕಾರಣಕ್ಕಾಗಿಯೇ ಭಾರತೀಯ ಜನತಾ ಪಕ್ಷ ಬಂದರಿಂದ ಇವತ್ತು ಲೋಕಸಭೆವರೆಗೂ ಸರ್ಕಾರ ಮಾಡುವ ಮಟ್ಟಿಗೆ ಬೆಳೆದು ಬಂತು. ಇದರಿಂದ ಕಠಿಣ ಪರಿಶ್ರಮ ಕೋಟಿ ಜನ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಏನೂ ಅಪೇಕ್ಷೆ ಇಲ್ಲದೆ ಇಡೀ ಜೀವನವನ್ನೇ ಪಕ್ಷಕ್ಕಾಗಿ ಸಂಘಕ್ಕಾಗಿ ಮುಡುಪಾಗಿಟ್ಟಂಥವ್ರು ಬಹಳಷ್ಟು ಜನ ಇದ್ದಾರೆ. ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪಕ್ಷ ಅಂದರೆ 2 ಟೈರ್ ಸಿಸ್ಟಮ್. ನಮ್ಮ ಪಕ್ಷ ಅಂದರೆ 2 ಟೈರ್ ಸಿಸ್ಟಮ್. ಒಂದು ಸಂಘ, ಒಂದು ಪಕ್ಷ. ಪಕ್ಷ ಸಂಘಟನೆ ಮಾಡಿ ರಾಜಕೀಯವಾಗಿ ಬೆಳೆದು ಬಂದರೆ, ಸಂಘ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಬೆಳೆದು ಬರಲಿಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥದ್ದು ಸಂಘ. ಅದಕ್ಕಾಗಿಯೇ ಬೇರೆ ಪಕ್ಷಗಳಿಗೂ ನಮಗೂ ಒಬ್ಬ ಲೋಕಸಭೆಯಿಂದ ವಿಧಾನಸಭೆ ಒಳಗೆ ಒಬ್ಬರು ಯಡಿಯೂರಪ್ಪನವರಿಂದ 20 ರಾಜ್ಯಗಳಿಗಿಂತಲೂ ಹೆಚ್ಚು ರಾಜ್ಯಗಳಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥ ಪಕ್ಷ ಆಗಿದೆ. 3ನೇ ಅವಧಿಗೆ ಸತತವಾಗಿ ದೇಶವನ್ನು ಮುನ್ನಡೆಸುವಂಥ ಪಕ್ಷ ಆಗಿದೆ ನರೇಂದ್ರ ಮೋದಿಜಿಯವರು ನಾಯಕ.